ಪಾಕಿಸ್ತಾನದಿಂದ ಮತ್ತೆ ದಾಳಿ ಆಗುತ್ತೆ ಅನ್ನೋದರ ಬಗ್ಗೆ ಬೇಹುಗಾರಿಕಾ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಬೇಹುಗಾರಿಕೆ ಇಲಾಖೆಯಿಂದ ಮಾಹಿತಿ ಬಂದಿದೆ. ಪಾಕಿಸ್ತಾನದಿಂದ ಸಂಭಾವ್ಯ ದಾಳಿ ಎದುರಿಸೋದಕ್ಕೆ ಭಾರತ ಸಜ್ಜಾಗಿದೆ. ಮಾದರಿಯ ದಾಳಿಯನ್ನ ಈ ಬಾರಿ ಪಾಕಿಸ್ತಾನ ಮಾಡಿದೆ. ನಿಮಗೆ ನೆನಪಿದ್ರೆ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ಇದೇ ರೀತಿಯಾಗಿ ದಾಳಿ ಮಾಡಿತ್ತು. ಏಕಕಾಲಕ್ಕೆ 100 ಮಿಸೈಲ್ಗಳನ್ನ ಏಕಕಾಲಕ್ಕೆ ಬಿಡೋದರ ಮೂಲಕ ದಾಳಿ ಮಾಡಿತ್ತು. ಅದೇ ರೀತಿಯ ದಾಳಿಯನ್ನ ಪಾಕಿಸ್ತಾನ ಭಾರತದ ಮೇಲೆ ಮಾಡಿದೆ. ಭಾರತದ ಪ್ರಮುಖ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಶ್ರೀನಗರ, ಚಂಡೀಗಢ, ಅಮೃತ್ಸರ್ ಸೇರಿದಂತೆ ಪ್ರಮುಖ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಭಾರತ ಪಾಕ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ತನ್ನ ದಾಳಿ ಮುಂದುವರೆಸಿದೆ. ಪಾಕಿಸ್ತಾನದ 5 ನಗರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದಿಂದ ಮತ್ತೆ ದಾಳಿ ಆಗುತ್ತೆ ಅನ್ನೋದರ ಬಗ್ಗೆ ಬೇಹುಗಾರಿಕಾ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಬೇಹುಗಾರಿಕೆ ಇಲಾಖೆಯಿಂದ ಮಾಹಿತಿ ಬಂದಿದೆ. ಪಾಕಿಸ್ತಾನದಿಂದ ಸಂಭಾವ್ಯ ದಾಳಿ ಎದುರಿಸೋದಕ್ಕೆ ಭಾರತ ಸಜ್ಜಾಗಿದೆ. ಮಾದರಿಯ ದಾಳಿಯನ್ನ ಈ ಬಾರಿ ಪಾಕಿಸ್ತಾನ ಮಾಡಿದೆ. ನಿಮಗೆ ನೆನಪಿದ್ರೆ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ಇದೇ ರೀತಿಯಾಗಿ ದಾಳಿ ಮಾಡಿತ್ತು. ಏಕಕಾಲಕ್ಕೆ 100 ಮಿಸೈಲ್ಗಳನ್ನ ಏಕಕಾಲಕ್ಕೆ ಬಿಡೋದರ ಮೂಲಕ ದಾಳಿ ಮಾಡಿತ್ತು. ಅದೇ ರೀತಿಯ ದಾಳಿಯನ್ನ ಪಾಕಿಸ್ತಾನ ಭಾರತದ ಮೇಲೆ ಮಾಡಿದೆ. ಭಾರತದ ಪ್ರಮುಖ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಶ್ರೀನಗರ, ಚಂಡೀಗಢ, ಅಮೃತ್ಸರ್ ಸೇರಿದಂತೆ ಪ್ರಮುಖ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಭಾರತ ಪಾಕ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ತನ್ನ ದಾಳಿ ಮುಂದುವರೆಸಿದೆ. ಪಾಕಿಸ್ತಾನದ 5 ನಗರಗಳನ್ನ ಗುರಿಯಾಗಿಸಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.